ಬೆಂಗಳೂರು ನಂತರ ಬೆಳಗಾವಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರುವುದು 18 ವಿಧಾನಸಭಾ ಕ್ಷೇತ್ರಗಳು. ಕುಂದಾನಗರಿ ಬಿಜೆಪಿಯಲ್ಲಿ ಈಗ ಬಂಡಾಯ ಕೋತ ಕೋತ ಅಂತ ಕುದಿತಾ ಇದೆ. 18 ಕ್ಷೇತ್ರಗಳಿಗೆ ಮೇನ್ ಆಗಿ ಅದು ಟಾರ್ಗೆಟ್ ಮಾಡಿದೆ ಆಕ್ಚುಲಿ ಬಿಜೆಪಿ. ಯಾಕೆಂದ್ರೆ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲೋದಿರ್ಲಿ, 150 ಟಾರ್ಗೆಟ್ ಅದಿರ್ಲಿ, ಇರುವಂತ ಸ್ಥಾನಗಳನ್ನಾದ್ರೂ ಉಳಿಸ್ಕೊಳ್ಬೇಕು ಅಂದ್ರೆ ಬೆಳಗಾವಿಲೆಲ್ಲ ಜಾಸ್ತಿ ಸ್ಥಾನಗಳನ್ನ ಗೆಲ್ಲಬೇಕು. ಬಿಕಾಸ್ ಅದು ಹಿಂದೂ ಮತ್ತೆ ಮುಸ್ಲಿಂ ಧ್ರುವೀಕರಣ ಇರುವಂತ ಒಂದು ಪ್ರಮುಖ ಜಿಲ್ಲೆಗಳಲ್ಲಿ ಅದು ಕೂಡ ಒಂದು. ಹಾಗೆ ಗಟ್ಟಿಯಾದಂತ ನೆಲೆ ಇದೆ. ಬಿಜೆಪಿ ಅಲ್ಲೇ ಏನಾದ್ರೂ ಸ್ಥಾನಗಳನ್ನ ಕಳ್ಕೊಂಡ್ಬಿಟ್ರೆ ಹಳೆ ಮೈಸೂರು ಭಾಗದಲ್ಲಿ ಮೊದಲೇ ಕಬ್ಬಿಣದ ಕಡಲೆ ಆಗಿರುವಂತದ್ದು. ಅಂತ ಟೈಮ್ ನಲ್ಲಿ ಬಂಡಾಯ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುವಂತ ಸಾಧ್ಯತೆ ಕಾಣಿಸ್ತಾ ಇದೆ ಬೆಳಗಾವಿಯಲ್ಲಿ. ಬೆಳಗಾವಿಯ ಎಲ್ಲ 18 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಯಿತು. ಹಾಲಿ ಮತ್ತು ಮಾಜಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಿರುವಂತದ್ದು ಬಿಜೆಪಿ. 18 ಕ್ಷೇತ್ರಗಳ ಪೈಕಿ ಪ್ರಮುಖವಾಗಿ 8 ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿ ಬಿಜೆಪಿ ನಾಯಕರಿಗೆ ತಟ್ತಾ ಇದೆ. ಹೇಳ್ತಾರೆ ಆ ಲಿಸ್ಟ್ ಎಲ್ಲ ಅನೌನ್ಸ್ ಆದಾಗ ಒಂದು ಹೊಸ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಹೊರಟಿದೆ ಅಂತ ಹೇಳಿ. ಹೊಸ ಪ್ರಯೋಗನ ಅಥವಾ ನಾಯಕರ ಜಿದ್ದಾಜಿದ್ದಿ ಪ್ರತಿಷ್ಠೆ ವಿಷಯವಾಗಿ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ಅವ್ನು ಹಠ ಹಿಡಿದು ಟಿಕೆಟ್ ಏನೋ ತಗೊಂಡ್ಬಿಟ್ಟಿದ್ದಾರೆ. ಆದ್ರೆ ಗೆಲ್ಸುವಂತ ಜವಾಬ್ದಾರಿ ಹೊಣೆ ಯಾರ್ದು? ಹಾಗಾದ್ರೆ ಪ್ರಯೋಗ ಮಾಡಕ್ ಹೋಗಿ ಬಿಜೆಪಿ ಕೈ ಸುಟ್ಕೊಳ್ಳುತ್ತಾ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಈ ಹಿಂದೆ ದೊಡ್ಡ ನಾಯಕರಿದ್ರು ಬೆಳಗಾವಿ 18 ಕ್ಷೇತ್ರಗಳು. ಅಂತದ್ರಲ್ಲಿ ಪ್ರಮುಖವಾಗಿ ನಾಯಕರುಗಳು ಕೂಡ ಕಾಣಿಸ್ಕೊಳ್ತಾ ಇದ್ರು. ಪ್ರಭಾಕರ್ ಕೋರೆ ಅಂತವರು, ಸುರೇಶ್ ಅಂಗಡಿ ಅಂತ ಪ್ರಮುಖ ನಾಯಕರಿದ್ರು, ರಮೇಶ್ ಕತ್ತಿ ಅಂತ ನಾಯಕರಿದ್ರು. ಈಗ ಸವದಿ ಬೇರೆ ಹೊರಗೆ ಬರ್ತಾ ಇದ್ದಾರೆ, ಉಮೇಶ್ ಕತ್ತಿ ಅಂತ ನಾಯಕರಿದ್ರು. ಸವದಿ ಬೇರೆ ಹೊರಗೆ ಬರ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಮೊದಲೇ ಒಂದು ಕೆಡ್ಡ ತೋಡ್ದಂತ ಆಗ್ಬಿಟ್ಟಿತ್ತು. ಈಗ ಹೆಂಗಪ್ಪ ಈ ನಾಯಕರಿಲ್ದಲೆ ಅಲ್ಲಿ ಕ್ಷೇತ್ರಗಳನ್ನ ಗೆಲ್ಲೋದು ಅಂತ. ಈಗ ಬೇರೆ ಈ ಬಂಡಾಯ ಬಿಸಿ ಯಾವ ರೀತಿಯಾಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಅತೃಪ್ತಿ ಅಂದ ತಕ್ಷಣ ಸಂಧಾನ ಮಾಡೋ ಪ್ರಯತ್ನಗಳೆಲ್ಲ ಯೂಶಲಿ ಆಗುತ್ತೆ. ಬಟ್ ಇಲ್ಲಿ ಅತೃಪ್ತರನ್ನ ಸಂಧಾನ ಮಾಡೋಕೆ ಯಾವ ಬಿಜೆಪಿ ನಾಯಕರು ಈಗ ರೆಡಿ ಇಲ್ಲ, ಅಥವಾ ಆ ಪ್ರಯತ್ನಗಳು, ಆ ಪ್ರಕ್ರಿಯೆಗಳು ನಡೀತಾ ಇಲ್ವಂತೆ. ಶರ್ಮಿತಾ, ಈ ಹಿಂದೆ ಇದ್ದಂತ ಟೈಮ್ನಲ್ಲಿ ಒಬ್ಬರೇ ಅಂದ್ರೆ ಯಡಿಯೂರಪ್ಪನವ್ರು ಒಬ್ಬರೇ ಇಡೀ ರಾಜ್ಯದಾದ್ಯಂತ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಶ್ರಮ ಹಾಕ್ತಾ ಇದ್ರು, ಗೆಲ್ಸ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಶ್ರಮ ಆಗ್ತಾ ಇದ್ರು. ಹಾಗೆ ಯಾವುದೇ ಬಂಡಾಯ ಇದ್ದಂತ ಟೈಮ್ನಲ್ಲೂ ಕೂಡ ಸ್ವತಃ ಕರೆ ಮಾಡಿಬಿಟ್ಟು ಅವ್ರನ್ನ ಕರೆಸ್ಕೊಂಡ್ಬಿಟ್ಟು ಅವರೇ ಒಂದು ಬಂಡಾಯವನ್ನ ಶಮನ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಈಗಲೂ ತಗೊಬಹುದು ನಾವು ಶೆಟ್ಟರ್ ಅವ್ರನ್ನಾಗ್ಲಿ ಅಥವಾ ಈಶ್ವರಪ್ಪನವ್ರನ್ನಾಗ್ಲಿ ಅಥವಾ ಸವದಿ ಅವ್ರನ್ನಾಗ್ಲಿ, ಇನ್ನ ಉಳಿದಂತ ಕ್ಷೇತ್ರಗಳಲ್ಲಿ ಆಗಿರ್ಬೋದು, ಯಡಿಯೂರಪ್ಪನವ್ರ ಹತ್ರ ಹೋಗ್ತಾ ಇದಾರೆ ಬಿಟ್ರೆ ಯಾರು ಬೊಮ್ಮಾಯಿ ಅವರ ಹತ್ರ ಹೋಗ್ತಾ ಇಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ಸ್ಟಿಲ್ ಯಾವ ರೀತಿಯಾಗಿ ಯಡಿಯೂರಪ್ಪನವರ ಸುತ್ತಮುತ್ತನೇ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರೋದಾಗ್ಲಿ ಅಥವಾ ಬಿಜೆಪಿಯ ಆಗು ಹೋಗುಗಳು ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನ ನಾವು ನೋಡಬಹುದು. ಸೊ ಇಂಥ ವಿಚಾರದಲ್ಲೂ ನಾವು ನೋಡೋದಾದ್ರೆ ಬೆಳಗಾವಿ ವಿಚಾರದಲ್ಲಿ ಸದ್ಯಕ್ಕೆ ರಮೇಶ್ ಜಾರಕಿಹೊಳಿ ಹೇಳ್ದಂತೆ ಟಿಕೆಟ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಅಷ್ಟೇ ಈಗ ಅವ್ರು ನೆಕ್ಸ್ಟ್ ಏನು ಮುಖ್ಯಮಂತ್ರಿಗಳಾಗೋದಿಲ್ಲ. ಈಗ ಬಗೆಹರಿಸ್ಕೊಬೇಕಾ, ಬಗೆಹರಿಸ್ಕೊಳ್ಳಿ. ಯಾರು ಕೇಳ್ದಂಗೆ ಕೊಟ್ಟಿದ್ದೀರಾ ನೀವು ಟಿಕೆಟ್ ಅನ್ನ? ಸೊ ಹೀಗಾಗಿ ಟಿಕೆಟ್ ಕೇಳ್ದಂತವರಿಗೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಹೊಣೆ ಕೊಡ್ಲಾಗ್ತದೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಕೊಡ್ಸಿದ್ರೆ ಅವರೇ ಆ ಒಂದು ಬಂಡಾಯವನ್ನ ಶಮನ ಮಾಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮೆಸೇಜ್ ಅನ್ನ ಪಾಸ್ ಮಾಡದಂತೆನೂ ಕೂಡ ಇದೆ. ನೋಡ್ಬೇಕು, ಬೆಳಗಾವಿ ಇದೆಯಲ್ಲ ತುಂಬಾ ಕ್ರೂಷಿಯಲ್ ಆಗಿದೆ ಈ ಬಾರಿ ಅಂತ. ಸ್ಪೆಷಲಿ 8 ಕ್ಷೇತ್ರಗಳು ಯಾವ್ದು ಅಂತ ಹೇಳ್ಬಿಟ್ಟು ಆಮೇಲೆ ಅದರ ಬಗ್ಗೆ ಎಕ್ಸ್ಪ್ಲೇಷನ್ ಅನ್ನ ಕೊಡ್ಕೊಂಡು ಹೋಗೋಣ. ಅಫ್ಕೋರ್ಸ್ ಫಸ್ಟ್ ನಿಲ್ಲೋದೆ ಅಥಣಿ ವಿಷಯವಾಗಿ ನಿನ್ನೆ ಲಕ್ಷ್ಮಣ್ ಸವದಿ ಅವರು ಪ್ರೆಸ್ ಮೀಟ್ ಮಾಡಿದ್ದು. ಬಹುಶಃ ಇವತ್ತು ಅವರು ಅಫಿಷಿಯಲ್ ಆಗಿ ಎಲ್ಲೆಲ್ಲಿಗೆ ರಾಜೀನಾಮೆ ಕೊಡಬೇಕು ಅಲ್ಲೆಲ್ಲ ರಾಜೀನಾಮೆ ಕೊಟ್ಕೊಂಡು ಬರ್ತಾರೆ ಅಂತ ಕಾಣಿಸುತ್ತೆ. BL ಸಂತೋಷ್ ಅವ್ರ ಎಂಟ್ರಿ ಏನೋ ಆಗಿದೆಯಂತೆ, ಬಟ್ ಯಾವುದಕ್ಕೂ ಬಗ್ಗಲ್ಲ ಅನ್ನೋ ರೀತಿಯಲ್ಲೇ ಅವ್ರು ನಿನ್ನೆ ಎಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ. ಅಥಣಿಯಲ್ಲಿ ಮೇನ್ ಆಗಿ ಬೇಗುದಿ ಎದ್ದಿರೋದು. ಆಕ್ಚುಲಿ ಲಕ್ಷ್ಮಣ್ ಸವದಿ ಅವರು ಏನಾದ್ರು ಬಿಜೆಪಿಗೆ ನಿಂತಿದ್ರೆ ಅಂದ್ರೆ ಅವ್ರಿಗೆ ಟಿಕೆಟ್ ಮಿಸ್ ಆಗಿದ್ರು ಬಿಜೆಪಿ ಪರವಾಗಿ ಇದ್ದಿದ್ರೆ ಅದೊಂದು ಈಸಿಯಾಗಿ ವಿನ್ ಆಗ್ತಾ ಇದ್ದಂತ ಕ್ಷೇತ್ರ. ಈಗ ಹೊರಗೆ ಬರ್ತೀನಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಅದೊಂದು ಟಫ್ ಫೈಟ್ ಆಗೋಯ್ತು. ಈಗ ಬೆಳಗಾವಿ ಬಿಜೆಪಿ ಬಂಡಾಯ ನೆಕ್ಸ್ಟ್ ಯಮಕನಮರಡಿ ಕ್ಷೇತ್ರ ನೋಡೋದಾದ್ರೆ ಅದು ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತವ್ರು ಒಂದ್ ರೀತಿಯಾದಂತ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಆ ಭಾಗದಲ್ಲಿ ಅವರನ್ನು ನೋಡ್ತಾರೆ ಸತೀಶ್ ಜಾರಕಿಹೊಳಿ ಅವರನ್ನ. ಆ ಒಂದು ಜಿಲ್ಲೆಯ ಕಂಪ್ಲೀಟ್ ಆದಂತ ಒಂದು ಹೊಣೆಯನ್ನ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದೆ. ಅಂತದ್ರಲ್ಲಿ ಮಾರುತಿ ಅಷ್ಟಗಿ ಅದರಲ್ಲ, ಅವರು ಕಳೆದ ಬಾರಿ ಎಲ್ಲ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ಜಸ್ಟ್ ಕೆಲವೇ ಮತಗಳ ಅಂತರದಲ್ಲಿ ಸೋತಿದ್ದು. ಒಂದು 3-4 ಸಾವಿರ ಓಟಲ್ಲಿ ಅಷ್ಟೇ ಅನ್ಸುತ್ತೆ ಸೋತಿದ್ದು ಮಾರುತಿ ಅಷ್ಟಗಿ ಅವರು. ಸಾಕಷ್ಟು ಪಕ್ಷವನ್ನ ಕಟ್ಟಿದ್ರು, ಹೋರಾಟವನ್ನ ಮಾಡ್ತಾ ಇದ್ರು, ನಿರಂತರವಾಗಿ ಸಂಘಟನೆಯನ್ನ ಮಾಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಮಾರುತಿ ಅಷ್ಟಗಿ ಅವರು ಮೋಸ್ಟ್ ಪ್ರಾಬಲಿ ಬಂಡಾಯವನ್ನ ಎದ್ದಿರುವಂತ ಹಿನ್ನೆಲೆಯಲ್ಲಿ ಪಕ್ಷೇತರವಾಗಿ ನಿಂತ್ಕೊಳ್ಬಹುದು ಅಥವಾ JDSಗೆ ಹೋಗುವಂತ ಸಾಧ್ಯತೆ ಇದೆ. ಇನ್ನು ಬೆಳಗಾವಿ ಉತ್ತರ ಅಲ್ಲಿ ರವಿ ಪಾಟೀಲ್ ಅವರು ಅಭ್ಯರ್ಥಿ ಆಗಿದ್ದಾರೆ. ಈಗ ಬಂಡಾಯ ಎದ್ದಿರೋದು ಅನಿಲ್ ಬೆನಕೆ. ಸೊ ಇವ್ರ ಕೇಸಲ್ಲೂ ಅಷ್ಟೇ ಅವರು ಪ್ರೆಸೆಂಟ್ ಶಾಸಕರು. ಶರ್ಮಿತಾ, ಪ್ರೆಸೆಂಟ್ ಶಾಸಕರಿಗೆ ತನ್ನದೇ ಆದಂತ ಹಿಡಿತ ಇರುತ್ತೆ. ಆಮೇಲೆ ಒಂದು 30,000 ಲೀಡಲ್ಲಿ ಕಳೆದ ಬಾರಿ ಗೆದ್ದಿದ್ದು ಅನಿಲ್ ಬೆನಕೆ ಅವರು. ಈಗ ಅವರಿಗೆ ಟಿಕೆಟ್ ಮಿಸ್ ಮಾಡಿರುವಂತದ್ದು ಸಹಜವಾಗಿ ಎಲ್ಲ ಒಂದು ಆಕ್ರೋಶ ಇದ್ರೂ ಕೂಡ ಅಲ್ಲಿ ಏನ್ ಬ್ಯಾಲೆನ್ಸ್ ಮಾಡಿದೆ ಬಿಜೆಪಿ ಅಂತ ನೋಡೋದಾದ್ರೆ
ರವಿ ಪಾಟೀಲ್ ಅವರು ಒಬ್ರು ಲಿಂಗಾಯತ ನಾಯಕರು. ಸೊ ಹೀಗಾಗಿ ಆ ಬೆಳಗಾವಿ 4 ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ರೂರಲ್ಲು, ಈ ವೆಸ್ಟು, ನಾರ್ತು, ಈ ರೀತಿಯಾಗಿ ಒಬ್ಬ ಲಿಂಗಾಯತ ನಾಯಕನಿಗೆ ಕೊಡೋಣ. ಲಿಂಗಾಯತ ಸಮುದಾಯದ ಮತಗಳು ಕೂಡ ಅಲ್ಲಿ ನಿರ್ಣಾಯಕ ಆಗಿರುವಂತ ಹಿನ್ನೆಲೆಯಲ್ಲಿ ಮರಾಠ ಮತ್ತೆ ಲಿಂಗಾಯತ ಕಾಂಬಿನೇಷನ್ ಅಲ್ಲಿ ಆ ಕ್ಷೇತ್ರ ಗೆಲ್ಬಹುದು ಅನ್ನುವಂತ ಸ್ಟ್ರಾಟಜಿಯನ್ನು ಹಾಕೊಂಡಿದ್ದಾರೆ. ಅನಿಲ್ ಬೆನಕೆ ಅವರನ್ನ ಮನವೊಲಿಸಿದ್ರೆ ಮಾತ್ರ ಅಲ್ಲಿ ಒಂದ್ ರೀತಿಯಾಗಿ ಬಿಜೆಪಿ ಗೆಲ್ಲುವಂತ ಚಾನ್ಸಸ್. ಅಕಸ್ಮಾತ್ ಅವ್ರು ಇನ್ನೂ ಸಿಡಿದದ್ದು ನಾನು ಏನಾದ್ರು ಪಕ್ಷೇತರವಾಗಿ ಅಥವಾ ಬೇರೆಯವರಿಗೆ ಬೆಂಬಲ ಕೊಡ್ತೀನಿ ಅಂದ್ರೆ ಅಲ್ಲೂ ತುಂಬಾ ಕಷ್ಟ ಇದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸ್ತಾ ಇರುವಂತ ಕ್ಷೇತ್ರ, ಮಾಜಿ ಶಾಸಕರಾಗಿರುವಂತಹ ಸಂಜಯ್ ಪಾಟೀಲ್ ಅವರು ಇದ್ರೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ನಾಗೇಶ್ ಅವ್ರಿಗೆ ಮುನ್ನೋಳ್ಕರ್ ಅವರಿಗೆ, ಅದು ರಮೇಶ್ ಜಾರಕಿಹೊಳಿ ಪಟ್ಟನ್ನ ಹಿಡಿದು ಬಿಟ್ಟು ಮರಾಠ ಸಮುದಾಯದ ಒಬ್ಬರಿಗೆ ಕೊಡಿಸಿರುವಂತದ್ದು. ಸಂಜಯ್ ಪಾಟೀಲ್ ಅವರು ಜೈನ ಸಮುದಾಯಕ್ಕೆ ಸೇರ್ತಾರೆ. ಆಕ್ಚುಲಿ ನಾಗೇಶ್ ಮುನ್ನೋಳ್ಕರ್ ಅವರು ಮರಾಠ ಸಮುದಾಯ, ಅಲ್ಲಿ ಮರಾಠ ಸಮುದಾಯದ ಮತಗಳ 1.25 ಲಕ್ಷ ಏನೋ ಇದೆ. ಸೊ ಆ ಕಾರಣಕ್ಕೋಸ್ಕರನೇ ಶಿವಾಜಿ ಪ್ರತಿಮೆ ಯಾಕೆ ಬಂತು ಗೊತ್ತಾ, ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಅಲ್ಲಿ ಮರಾಠ ಮತಗಳು ನಿರ್ಣಾಯಕ ಅನ್ನುವ ಕಾರಣಕ್ಕೋಸ್ಕರನೇ ಎಲ್ಲಾ ಪಕ್ಷಗಳು ಕೂಡ ಸಾಕಷ್ಟು ರಣತಂತ್ರವನ್ನ ಮಾಡಿಕೊಂಡು ಇದೊಂದು ಪ್ರತಿಮೆಯನ್ನ ಇಟ್ಟುಬಿಟ್ರೆ ನಮಗೊಂದು ಮತಗಳನ್ನ ಸೆಳಿಲಿಕ್ಕೆ ಈಸಿ ಅಂತ. ಗೋಕಾಕ್ನಲ್ಲೂ ಅಷ್ಟಾಗಿ ಪ್ರಚಾರ ಮಾಡಲಿಲ್ಲ ರಮೇಶ್ ಜಾರಕಿಹೊಳಿ ಅವರು, ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡಿದ್ದೆ ಲಕ್ಷ್ಮೀ ಹೆಬ್ಬಾಳ್ಕರ್ನ. ಆ ಕ್ಷೇತ್ರದಲ್ಲಿ ಹೆಂಗಾದ್ರೂ ಮಾಡಿ ಅವ್ರನ್ನ ಸೋಲಿಸಬೇಕು ಅಂತ ನಾನ್ ಗೆಲ್ಸಿದ್ದೆ ಅವ್ರನ್ನ ಕಳೆದ ಬಾರಿ. ಈ ಸಲ ಸೋಲಿಸ್ತೀನಿ, ಅದ್ ಹೆಂಗ್ ಗೆಲ್ತಾರೆ ನೋಡೋಣ. ಆ ಅಮ್ಮ ಎಲ್ಲಾ ಕಡೆನೂ ಅಡ್ಜಸ್ಟ್ ಮಾಡ್ಕೊಳ್ತಾ ಇತ್ತು ಅಂತೆಲ್ಲ ಪಾಪ ಮಾತನಾಡ್ಬಿಟ್ಟಿದ್ರು. ಆ ಟೈಮ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕಣ್ಣೀರನ್ನ ಹಾಕಿದ್ರು. ಈಗ ನಾಗೇಶ್ ಮುನ್ನೋಳ್ಕರ್ ಅವರನ್ನ ಇವರೇ ನಿಲ್ಸಿರುವಂತ ಹಿನ್ನೆಲೆಯಲ್ಲಿ ಹೊಣೆನೂ ಕೂಡ ಇವ್ರ ಮೇಲೆ ಬೀಳುತ್ತೆ. ನೋಡ್ಬೇಕು ಸಂಜಯ್ ಪಾಟೀಲ್ ಅವರನ್ನ ಯಾವ ರೀತಿಯಾಗಿ ಮನವೊಲಿಸ್ತಾರೆ ಅಂತ. ಇನ್ನು ಖಾನಾಪುರದಲ್ಲಿ ಅರವಿಂದ್ ಪಾಟೀಲ್ ಅವರಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಬಂಡಾಯ ಎದ್ದಿದ್ದಾರೆ ಡಾಕ್ಟರ್ ಸೊನಾಲಿ ಸರ್ನೋಬತ್ ಅವರು. ಅಲ್ಲಿ ಪ್ರೆಸಿಡೆಂಟ್ ಹಾಲಿ MLA ಅಂಜಲಿ ನಿಂಬಾಳ್ಕರ್ ಅವರಿದ್ದಾರೆ. ಆ ಕ್ಷೇತ್ರದಲ್ಲಿ ಅರವಿಂದ್ ಪಾಟೀಲ್ ಅವರಿಗೆ ಕೊಡಿಸಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಒಟ್ಟಿನಲ್ಲಿ ಬಂಡಾಯವನ್ನ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಬಟ್ ಈ ಕ್ಷಣದವರೆಗೂ ಕೂಡ ಅವರು ಹೋಗಿ ಮಾತಾಡಿಲ್ಲ ಅನ್ನುವಂಥದ್ದೇ ದುರಂತನೋ ಅಥವಾ ಹೋದ್ರೋಗ್ಲಿ ಅವ್ರು ಏನ್ ಅಂತ ಪರಿಣಾಮ ಬೀರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದಾರೋ ಗೊತ್ತಿಲ್ಲ. ಇನ್ನ ಬೈಲಹೊಂಗಲ ಅಭ್ಯರ್ಥಿ ಜಗದೀಶ್ ಮೆಟಗುಡ್ಡ ಅವರು, ವಿಶ್ವನಾಥ್ ಪಾಟೀಲ್ ಅವರು ಅಲ್ಲಿ ಬಂಡಾಯವನ್ನ ಎದ್ದಿದ್ದಾರೆ. ಅಲ್ಲಿ ಆಕ್ಚುಲಿ ಯಡಿಯೂರಪ್ಪನವರು ಜಗದೀಶ್ ಮೆಟಗುಡ್ಡ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿರುವಂಥದ್ದು. ಆದ್ರೆ ವಿಶ್ವನಾಥ್ ಪಾಟೀಲ್ ಅವರು ಕೂಡ ಯಡಿಯೂರಪ್ಪನವರ ಪರವಾಗಿ ಇದ್ದದ್ದವರು, ಅಂದ್ರೆ KJPಲೆಲ್ಲ ಹೋಗಿ ಬಂದಿದ್ದವರು, ಮಾಜಿ ಶಾಸಕರು. ಅವರು ಬಂಡಾಯ ಎದ್ದಿದ್ದಾರೆ, ಪಕ್ಷೇತರವಾಗಿ ನಿಂತ್ಕೊಳ್ತಾರೆ. ಅಥವಾ JDS ಅಲ್ಲಿ ಪ್ರಮುಖವಾಗಿ ಪ್ರಬಲ ಅಭ್ಯರ್ಥಿಗಳೇ ಇಲ್ಲ. ಎರಡನೇ ಲಿಸ್ಟ್ ಯಾಕೆ ಅನೌನ್ಸ್ ಮಾಡಿಲ್ಲ ಅಂದ್ರೆ ಈ ರೀತಿಯಾಗಿ ಅಭ್ಯರ್ಥಿಗಳು ಬರ್ತಾರೆ ಅನ್ನುವಂತ ಕಾರಣಕ್ಕೋಸ್ಕರನೇ ನೋಡ್ಬೋದು ಇವರು ಪಕ್ಷೇತರವಾಗಿ ಹೋಗ್ತಾರಾ ಅಥವಾ JDS ಇಂದ ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರಾ ಅಂತ. ಇನ್ನು ಸೌದತ್ತಿ, ರತ್ನಮಾಮನಿ ಅನುಕಂಪದ ಆಧಾರದ ಮೇಲೆ ಓಟನ್ನ ಗೆಲ್ಲಿಸ್ಕೊಳ್ಬಹುದು, ಮತ್ತೆ ಆ ಕ್ಷೇತ್ರವನ್ನ ಕಬ್ಜಾ ಮಾಡಬಹುದು ಅಂತ ಬಿಜೆಪಿ ಲೆಕ್ಕಾಚಾರವನ್ನ ಹಾಕೊಂಡಿತ್ತು. ಅಲ್ಲಿ ಅನುಕಂಪ ಅನ್ನೋದು ನಾವ್ ಇವಾಗ ಯಾವುದೇ ಕ್ಷೇತ್ರದಲ್ಲಿ ನೋಡಿದ್ರು ಅನುಕಂಪವನ್ನ ಯಾವ ಪಕ್ಷನೂ ಕೂಡ ಬಿಟ್ಕೊಡೋದಿಲ್ಲ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. 3 ಬಾರಿ ಅಲ್ಲಿ ಸತತವಾಗಿ ಆಯ್ಕೆಯಾಗಿ ಬಂದಿದ್ದಂಥವ್ರು ಆನಂದ್ ಮಾಮನಿ ಅವರು. ಈಗ ಅವರ ಪತ್ನಿಗೆ ರತ್ನ ಮಾಮನಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆಷ್ಟೇ ಪುರಸಭೆಯಲ್ಲಿ 7 ಜನ ಪುರಸಭೆ ಸದಸ್ಯರು ರಾಜೀನಾಮೆ ಕೊಟ್ಬಿಟ್ಟು ಕಾಂಗ್ರೆಸ್ ಅನ್ನ ಸೇರ್ಕೊಂಡ್ರು. ಅಲ್ಲಿ ಬಸವರಾಜ ಪಟ್ಟಣ ಶೆಟ್ಟಿ ಅವರು ಪ್ರಮುಖ ಆಕಾಂಕ್ಷಿ ಆಗಿದ್ರು. ಇದು ಯಾವ ರೀತಿಯಾಗಿ ಹೊಡೆತ ಬೀಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನ ರಾಮದುರ್ಗ ಕ್ಷೇತ್ರ, ಇಲ್ಲಿ ಚಿಕ್ಕರೇವಣ್ಣ ಇದ್ರಲ್ಲ, ಜಸ್ಟ್ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಿದ್ದಂಥವ್ರು. ಅಲ್ಲಿ ಅಶೋಕ್ ಪಟ್ಟಣ್ ಅವರು ಸಿದ್ದರಾಮಯ್ಯನವರ ಪರಮಾಪ್ತ, ಅವ್ರನ್ನ ಮತ್ತೆ ಚಿಕ್ಕರೇವಣ್ಣ ಇವರಿಬ್ಬರನ್ನು ಕೂಡ ಸಂಧಾನ ಮಾಡಿಬಿಟ್ಟು ನೋಡಪ್ಪ ನಿಂಗೆ MLC ಕೊಡ್ತೀವಿ, ನೀನು MLA ಕ್ಷೇತ್ರ ಅಂದ್ರೆ ಅಭ್ಯರ್ಥಿ ಬೇಡ, ಅಶೋಕ್ ಪಟ್ಟಣ್ ಅವರಿಗೆ ಕೊಡೋಣ ಅಂತ ಸಮಾಧಾನ ಮಾಡಲಾಗಿತ್ತು. ಆದ್ರೆ ಚಿಕ್ಕರೇವಣ್ಣ ಅವರು ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನೆಲ್ಲ ಮಾಡಿದ್ರು. ಅದಾದ್ಮೇಲೆ ಬಿಜೆಪಿಗೆ ಹೋದ್ರು. ಸಡನ್ ಆಗಿ ಈಗ ಚಿಕ್ಕರೇವಣ್ಣ ಅವರಿಗೆ ಕೊಡಲಾಗಿದೆ ಕಾಂಗ್ರೆಸ್ ಇಂದ ಬಂದಂತವ್ರಿಗೆ. ಮಹದೇವಪ್ಪ ಯಾದವಾಡ್ ಅವರು ಅಲ್ಲಿ ಪ್ರೆಸೆಂಟ್ ಬಿಜೆಪಿ ಶಾಸಕರಾಗಿದ್ದಂಥವ್ರು, ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಅವ್ರು ಏನ್ ನಿರ್ಧಾರ ಕೈಗೊಳ್ತಾರೆ ನೋಡ್ಬೇಕಾಗಿದೆ. ಹಾಗಾದ್ರೆ ಗ್ರೌಂಡ್ ರಿಯಾಲಿಟಿ ಏನಿದೆ, ಯಾತಕ್ಕೋಸ್ಕರ ಬಿಜೆಪಿಯ ನಾಯಕರು ಸಂಧಾನ ಪ್ರಕ್ರಿಯೆಯ ಗೋಜಿಗೆ ಹೋಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಈ ಬಾರಿ ಬಿಜೆಪಿಗೆ ಒಂದು ಬಿಗ್ ಟಾಸ್ಕ್ ತರಾನೆ, ಯಾಕಂದ್ರೆ ಪ್ರಮುಖ ನಾಯಕರು ಅಲ್ಲಿಲ್ಲ, ಯಾಕಂದ್ರೆ ಕತ್ತಿ ಇಲ್ಲ, ಸವದಿ ಅವರು ಆಲ್ಮೋಸ್ಟ್ ಇವತ್ತು ಅಫಿಷಿಯಲ್ ಆಗಿ ಬಿಟ್ಟು ಹೋದಂಗೆ. ಇನ್ನು ಮಾಮನಿ ಅವರು ಕೂಡ ಇಲ್ಲ, ಸುರೇಶ್ ಅಂಗಡಿ ಅವರು ಇಲ್ಲದ ಅವ್ರ ಆಬ್ಸೆನ್ಸ್ ಅಲ್ಲಿ ನಡೀತಿರುವಂತಹ ಚುನಾವಣೆ. ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ತಮ್ಮ ಬೆಂಬಲಿಗರಿಗೆ ಪಟ್ಟು ಹಿಡಿದು ಟಿಕೆಟ್ ಅನ್ನೇನೋ ಕೊಡಿಸಿದ್ದಾರೆ. ಒಂದಿಷ್ಟು ವಿರೋಧಗಳು ಕೂಡ ಇರೋದ್ರಿಂದ ಗೆಲ್ಲಿಸ್ಕೊಂಡು ಬರುವಂತ ಜವಾಬ್ದಾರಿ ರಮೇಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದಾರಾ? ಮತ್ತೆ ಇಲ್ಲಿ ಪ್ರಮುಖ ನಾಯಕರು ಯಾಕೆ ಸಂಧಾನ ಮಾಡೋ ಪ್ರಕ್ರಿಯೆಯನ್ನ ಇನ್ನೂ ಆರಂಭ ಮಾಡಿಲ್ಲ ಅಥವಾ ಮಾಡೋದೇ ಇಲ್ವಾ?
ಶರ್ಮಿತಾ ಶೆಟ್ಟಿ, ಇದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಬಿಜೆಪಿಯಲ್ಲಿ ಈ ಬಾರಿ ಬೆಳಗಾವಿಯಲ್ಲಿ ಬಿರುಗಾಳಿ ಎದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಈ ಮೊದಲು ಬಿಜೆಪಿ ನಿಗದಿತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತಿದ್ರು, ಸುಗಮವಾಗಿ ಗೆಲ್ತಾ ಇದ್ರು. ಕಳೆದ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ 10 ಜನ ಅಭ್ಯರ್ಥಿಗಳು ಗೆದ್ದಿದ್ರು. ಬಳಿಕ 3 ಜನ ಆಪರೇಷನ್ ಕಮಲದ ಮೂಲಕ ಬಂದು 13ಕ್ಕೆ ಬೆಳಗಾವಿ ಜಿಲ್ಲೆಯ ಸಂಖ್ಯೆ ತಲುಪಿತ್ತು. ಆದ್ರೆ ಈಗ 13 ಕ್ಷೇತ್ರಗಳಲ್ಲೂ ಕೂಡ ಬಂಡಾಯದ ಬಿರುಗಾಳಿ ಎದ್ದಿದೆ. ಇದು ಬಿಜೆಪಿಗೆ ದೊಡ್ಡ ಹೊಡೆತವನ್ನ ನೀಡುವ ಸಾಧ್ಯತೆ ಇದೆ. ಆದ್ರೆ ಇದಿಷ್ಟಾದ್ರೂ ಕೂಡ ಯಾವುದೇ ಹಿರಿಯ ನಾಯಕರು, ಬಿಜೆಪಿ ಮುಖಂಡರು ಅತೃಪ್ತರು ಮತ್ತು ಅಸಮಾಧಾನಿತರು ಯಾರನ್ನೂ ಕೂಡ ಸಂಪರ್ಕ ಮಾಡ್ತಲ್ಲ. ಇದು ನಿಜಕ್ಕೂ ಅಚ್ಚರಿಯ ಬೆಳವಣಿಗೆ ಅಂತ ಹೇಳ್ಬೋದು. ಬೆಳಗಾವಿಯ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಬಂಡಾಯ ಇದ್ದಿರತಕ್ಕಂಥದ್ದು. ಪ್ರಮುಖವಾಗಿ 3 ಕ್ಷೇತ್ರ ಹಾಲಿ ಶಾಸಕರಿಗೆ ಟಿಕೆಟ್ ಸಿಕ್ಕಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಪ್ರಮುಖವಾಗಿ ಏನು ಉತ್ತರದ ಶಾಸಕ ಅನಿಲ್ ಬೆಲ್ಕೆ ಆಗಿರ್ಬೋದು, ಮತ್ತೊಂದು ಕಡೆ ರಾಮದುರ್ಗದ ಶಾಸಕ ಮಹದೇವಪ್ಪ ಯಾದವಾಡ್ಗೆ ಸದ್ಯ ಟಿಕೆಟ್ ಕೈ ತಪ್ಪಿದೆ. ರಾಮದುರ್ಗದಲ್ಲಿ ಸ್ಥಳೀಯರು 5-6 ಜನ ಆಕಾಂಕ್ಷಿಗಳಿದ್ರು. ಅವರೆಲ್ಲರನ್ನೂ ಬಿಟ್ಟು ಒಬಿಸಿ ಕೋಟಾದಲ್ಲಿ ಬೆಂಗಳೂರು ಮೂಲದ ಚಿಕ್ಕರೇವಣ್ಣಗೆ ಒಂದು ಟಿಕೆಟ್ ಅನ್ನು ಕೊಟ್ಟಿದ್ದು ಇದು ಬಿಜೆಪಿಯಲ್ಲಿ ದೊಡ್ಡ ಬಂಡಾಯಕ್ಕೆ ಕಾರಣವಾಗಿದೆ. ಇದಕ್ಕೆ ಸಂಘ ಪರಿವಾರದ ಮುಖಂಡರು ಕೂಡ ಸಾಥ್ ನೀಡಿರ್ತಕ್ಕಂಥದ್ದು. ಇವತ್ತು 11 ಗಂಟೆಗೆ ರಾಮದುರ್ಗದಲ್ಲಿ ಒಂದು ಮಹತ್ವದ ಸಭೆ ಮಾಡ್ತಾರೆ. ರಾಮದುರ್ಗದ ಸ್ವಾಭಿಮಾನಿ ಅಭ್ಯರ್ಥಿ ಅಂತ ಹೇಳಿ ಒಬ್ಬರನ್ನ ಕಣಕ್ಕಿಳಿಸಕ್ಕೆ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಇದು ಕೂಡ ರಾಮದುರ್ಗದಲ್ಲಿ ದೊಡ್ಡ ಬಂಡಾಯವನ್ನ ಎದ್ದಿರ್ತಕ್ಕಂಥದ್ದು. ಜೊತೆಗೆ ರಾಮದುರ್ಗ ಹೊರತುಪಡಿಸಿ ಇನ್ನು ಸೌದತ್ತಿಯಲ್ಲಿ ರತ್ನ ಮಹಾಮನಿ ಒಂದೇ ಕುಟುಂಬಕ್ಕೆ, ಅಂದ್ರೆ ಕಳೆದ 40 ವರ್ಷಗಳಿಂದ ಕೂಡ ಮಹಾಮನಿ ಕುಟುಂಬ ಈ ಒಂದು ಸೌದತ್ತಿಯಲ್ಲಿ ಆಡಳಿತ ಮಾಡ್ತಿದೆ. ಯಾಕೆ ಆನಂದ್ ಮಹಾಮನಿ 3 ಬಾರಿ ಶಾಸಕರಾದ್ರು, ಅವ್ರ ತಂದೆ 2 ಬಾರಿ ಆಗಿದ್ರು, ಅವ್ರ ತಾಯಿ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಹೀಗಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈಗ ಬಂಡಾಯದ ಬಿಸಿ ಬಿಜೆಪಿಗೆ ತಟ್ಟಿದೆ. ಬಿಜೆಪಿ ನಾಯಕರು ಯಾವುದನ್ನು ಕೂಡ ಸಮಾಧಾನ ಮಾಡ್ತಿಲ್ಲ. ಮತ್ತೊಂದು ಕಡೆ ನೋಡೋಣ ಚಂದ್ರಕಾಂತ್ ಸುಗಂಧಿ, ಈ ಬಂಡಾಯವನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮುಂದಾಗ್ತಾರ ಅಥವಾ ಏನಾದ್ರೂ ಆಗ್ಲಿ ನಾವು ಗೆಲ್ತೀವಿ ಅನ್ನುವಂತ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲೇ ಮುಂದಾಗ್ತಾರ, ಹಾಗೆ ಇರ್ತಾರ ಅಂತ. ಆಕ್ಚುಲಿ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಇಷ್ಟೊಂದು ಪ್ರಾಮಿನೆನ್ಸ್ ಕೊಡ್ಲಿಕ್ಕೆ ಏನ್ ಕಾರಣ ಅಂದ್ರೆ ಶರ್ಮಿತಾ, ಒಂದು ವಿಧಾನ ಪರಿಷತ್ ಚುನಾವಣೆ ನಡೆದಂತ ಟೈಮ್ನಲ್ಲಿ ಲಖನ್ ಜಾರಕಿಹೊಳಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಗೆಲ್ತಾರೆ. ಅದಕ್ಕೆ ಪ್ರಮುಖವಾಗಿ ಬ್ಯಾಕ್ ಬೋನ್ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು. ಅದರಲ್ಲಿ ನೋಡಿ ಪ್ರೂವ್ ಮಾಡಿಕೊಂಡ್ರು ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಭಾಗದಲ್ಲಿ ಯಾವ ರೀತಿಯಾದಂಥ ಹಿಡಿತವನ್ನ ಹೊಂದಿದ್ದಾರೆ. ಅಲ್ಲಿ ಬಿಜೆಪಿಯ ಒಂದು ಅಭ್ಯರ್ಥಿನೇ ಹೀನಾಯವಾಗಿ ಸೋಲ್ತಾರೆ, ಮಹಂತೇಶ್ ಕವಟಗಿ ಮಠ ಅವರು. ಸೊ ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ತುಂಬಾ ಹಿಡಿತ ಇದೆ ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೆ ನಿರ್ಧಾರವನ್ನು ಬಿಟ್ಟಿದ್ದಾರೆ. ಅವ್ರು ಕೇಳಿದಂಥವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ 13ನೇ ತಾರೀಕು ನೋಡ್ಬೇಕಾಗಿದೆ. ಯೂಶಲಿ ಹೆಂಗಾಗುತ್ತೆ ನಮ್ ನೆಕ್ಸ್ಟ್ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ, ಕಾರ್ಯಕರ್ತರ ಲೆವೆಲ್ ಅಲ್ಲಿ ನಾನ್ JDS, ನಾನ್ ಕಾಂಗ್ರೆಸ್, ನಾನ್ ಬಿಜೆಪಿ ಅಂತ ಫೈಟ್ ಜೋರಾಗಿ ನಡೀತಿರುತ್ತೆ. ಅದು ಎಷ್ಟು ಲೆವೆಲ್ಗೆ ಹೋಗುತ್ತೆ, ಯಾವ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂದ್ರೆ ವೈಯಕ್ತಿಕ ದ್ವೇಷದ ಮಟ್ಟಿಗೂ ಕೂಡ ಹೋಗ್ಬಿಡುತ್ತೆ, ಹಂಗೆ ತಗೊಂಡ್ಬಿಡ್ತಾರೆ. ಬಟ್ ಸ್ಟೇಟ್ ಲೆವೆಲ್ ಅಲ್ಲಿ ಪಾಲಿಟಿಕ್ಸ್ ಅಂದ್ರೆ ನಾಯಕರ ಮಧ್ಯದಲ್ಲಿ ಮಾಧ್ಯಮಗಳ ಮುಂದೆ ಬಂದಾಗ ಕ್ಯಾಮ್ರಾ ಕಂಡಾಗ ಬೈದಾಟ ಮಾಡ್ಕೊಳ್ಳೋದು, ಅಂದ್ರೆ ಪರಸ್ಪರವಾಗಿ ಟೀಕೆ ಮಾಡ್ಕೊಳ್ಳೋದು. ಆದ್ರೆ ಒಳಗೆ ಯಾವ ತರ ಮೈತ್ರಿ ಇರುತ್ತೆ ಅನ್ನೋದಕ್ಕೆ ಇವಾಗ ಚನ್ನಪಟ್ಟಣ ಕ್ಷೇತ್ರ ಮತ್ತೆ ಕನಕಪುರ ಕ್ಷೇತ್ರದ ಬಗ್ಗೆ ಮೇನ್ ಆಗಿ ಚರ್ಚೆ. ಆಕ್ಚುಲಿ ಮೊನ್ನೆ ಎಲ್ಲ ಮಾತಾಡ್ತಾ ಇದ್ವಲ್ಲ, ವರ್ಣ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ 2 ಫಾರ್ಮರ್ CM ಅನ್ಬಿಟ್ಟು ದೇವೇಗೌಡರು ಮಾತನಾಡಿದ್ರು. ಈಗ ನೋಡಿ, ಈಗ ಚನ್ನಪಟ್ಟಣ ಕ್ಷೇತ್ರನೂ ಗೊತ್ತಾಗ್ತದೆ. ಆಕ್ಚುಲಿ 2018ರಲ್ಲೂ ಸೇಮ್ ಹಿಂಗೆ ಇತ್ತು. ಚನ್ನಪಟ್ಟಣ ಕ್ಷೇತ್ರದಲ್ಲಿ CP ಯೋಗೇಶ್ವರ್ ಅವರನ್ನ ಸೋಲಿಸಬೇಕು ಅನ್ನುವ ಕಾರಣಕ್ಕೋಸ್ಕರ DK ಶಿವಕುಮಾರ್ ಮತ್ತೆ HD ಕುಮಾರಸ್ವಾಮಿ ಅವರು ಅಡ್ಜಸ್ಟ್ ಮಾಡ್ಕೊಂಡಿದ್ರು ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಬಿಕಾಸ್ ಕೊನೆ ಕ್ಷಣದಲ್ಲಿ HM ರೇವಣ್ಣ ಅವರನ್ನ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿ ಮಾಡುತ್ತೆ. ಅಕಸ್ಮಾತ್ ಅವ್ರನ್ನ ಅಭ್ಯರ್ಥಿ ಮಾಡದೇ ಇದ್ದಿದ್ರೆ ತುಂಬಾ ಅಂದ್ರೆ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ಹಿನ್ನಡೆ ಆಗಿರೋದು ಕುಮಾರಸ್ವಾಮಿ ಅವರಿಗೆ. ಅವ್ರು ಬಂದಂತ ಹಿನ್ನೆಲೆಯಲ್ಲೇ ಕುಮಾರಸ್ವಾಮಿ ಗೆಲುವಿನ ಹಾದಿ ಸುಗಮ ಆಯ್ತು. ಈ ಬಾರಿನೂ ಕೂಡ ಅಷ್ಟೇ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಪರೋಕ್ಷ ಒಪ್ಪಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ವಿರುದ್ಧವಾಗಿ ಕಾಂಗ್ರೆಸ್ ಇಂದ ಡಮ್ಮಿ ಕ್ಯಾಂಡಿಡೇಟ್ ಅನ್ನ ಹಾಕೋದು. ಸೊ ಚನ್ನಪಟ್ಟಣ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಗಂಗಾಧರ್ ಅವರಿಗೆ ಟಿಕೆಟ್ ಕೊಡಬಹುದು. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ ಕಾಂಗ್ರೆಸ್ನದ್ದು. ಅವ್ರ ನಿರೀಕ್ಷೆಯಲ್ಲಿದ್ರು CP ಯೋಗೇಶ್ವರ್ ಬರಬಹುದು ಅಂತ. ಆದ್ರೆ ಬಿಜೆಪಿಯಲ್ಲಿ ಈಗ ಆಲ್ರೆಡಿ ಟಿಕೆಟ್ ಘೋಷಣೆ ಆದಂತ ಹಿನ್ನೆಲೆಯಲ್ಲಿ ಆ ಬಾಗಿಲು ಮುಚ್ಚಿದಂತಾಗಿದೆ. ಸೊ ಹೀಗಾಗಿ ಅವ್ರು ಬರ್ಲಿಲ್ಲ ಅನ್ನುವ ಸೇಡು ಮತ್ತು ಒಂದ್ ಕಡೆ ಇದೆ. ಕಳೆದ ಬಾರಿ ಅಂತಾನೆ ಅವ್ರು ಬರ್ಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಆ ಸೇಡನ್ನ ತೀರಿಸ್ಕೊಳ್ಳಿಕ್ಕೆ ನೀನ್ ನನ್ ಜೊತೆ ಬರ್ಲಿಲ್ವಾ, ಓಕೆ ನೋಡು ನಿನ್ಗೆ ಯಾವ ರೀತಿಯಾಗಿ ಪಾಠ ಕಲಿಸ್ತೀವಿ ಅನ್ನುವ ರೀತಿಯಲ್ಲಿ ಒಪ್ಪಂದವನ್ನ ಮಾಡ್ಕೊಂಡಂತಿದೆ. ಇನ್ನೊಂದ್ ಕಡೆ ಕನಕಪುರದಲ್ಲಿ ನಾವು ನೋಡೋದಾದ್ರೆ DK ಶಿವಕುಮಾರ್ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಡಮ್ಮಿ JDS ಕ್ಯಾಂಡಿಡೇಟ್ ಅನ್ನ ಹಾಕೋದಕ್ಕೆ ಕುಮಾರಸ್ವಾಮಿ ಒಳ ಒಪ್ಪಂದ ಮಾಡ್ತಾರೆ. ಏನ್ ಗೊತ್ತಾ ಶರ್ಮಿತಾ, ಈವನ್ ರಾಮನಗರ ಕ್ಷೇತ್ರವನ್ನು ತಗೊಳ್ಳೋದಾದ್ರೆ ಅಲ್ಲಿ DK ಸುರೇಶ್ ಅವರು ನಿಂತಿದ್ರೆ ತುಂಬಾ ಟಫ್ ಫೈಟು, ಗೆಲ್ಲುವಂತ ಚಾನ್ಸಸ್ ತುಂಬಾ ಇತ್ತು. ಅಂತದ್ರಲ್ಲೂ ಕೂಡ DK ಸುರೇಶ್ ಅವ್ರನ್ನ ಹಾಕ್ಲಿಲ್ಲ. ಗೆಲುವಿನ ಅಂದ್ರೆ ನಿಲ್ಲಿಸುವಂತ ಸುಳಿವನ್ನ ಕೊಟ್ಟಿದ್ರು, ಆಮೇಲೆ ಸೈಲೆಂಟ್ ಆಗೋದ್ರು. ಯಾಕೆಂದ್ರೆ ನಾವು ಬಿಟ್ಕೊಟ್ಟಿದೀವಿ, ನೋಡಪ್ಪ ನಿಮ್ಮ ಮಗನನ್ನ ಗೆಲ್ಸ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ನಿಮ್ಗೇನು ತೊಂದರೆ ಮಾಡ್ತಿಲ್ಲ, ನಿಮ್ಮ ಮಗನ ಭವಿಷ್ಯಕ್ಕೆ ನಾವೆಲ್ಲೂ ಕೂಡ ಅಡ್ಡಗಾಲ ಆಗ್ತಾ ಇಲ್ಲ. ಬಟ್ ನಮಗೆ ಇದು ಮುಂದೊಂದು ದಿನ ಹೆಲ್ಪ್ ಆಗಬೇಕು, ನಮಗೆ ಸಹಕಾರಿ ಆಗಬೇಕು ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ನೋಡೋಣ ಯಾವ ರೀತಿಯಾಗಿ ಲೆಕ್ಕಾಚಾರ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಾಮನಗರದ
ಪ್ರತಿನಿಧಿ ವೆಂಕಟೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಡಿ ಕೆ ಶಿವಕುಮಾರ್ ಅವರ ಒಪ್ಪಂದ ಕಳೆದ ಬಾರಿನೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಈ ಬಾರಿ ಪ್ರಮುಖವಾಗಿ ರಾಮನಗರ, ಚನ್ನಪಟ್ಟಣ ಮತ್ತೆ ಕನಕಪುರ ಕ್ಷೇತ್ರದಲ್ಲಿ ಇದೇ ಮತ್ತೊಂದು ಬಾರಿ ಅದು ಚರ್ಚೆ ಆಗ್ತಾ ಇರುವಂತದ್ದು, ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಏನ್ ನಡೀತಾ ಇದೆ ಅಲ್ಲಿ ಅಂತ? ಪೃಥ್ವಿರಾಜ್, ಏನಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಇವರಿಬ್ಬರ ನಡುವೆ ಸಾಕಷ್ಟು ಒಳ ಒಪ್ಪಂದಗಳು ಹಿಂದೆನೂ ಕೂಡ ನಡೆದಿತ್ತು. ಈ ಬಾರಿಯ 2023ರ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಅದು ಮುಂದುವರೆದಿದೆ. ಯಾಕೆಂದ್ರೆ ರಾಮನಗರ ಕ್ಷೇತ್ರಕ್ಕೆ ಈಗ ಡಿ ಕೆ ಸುರೇಶ್ ಅವ್ರನ್ನ ಕಣಕ್ಕಿಳಿಸ್ತೀವಿ, ಕಾರ್ಯಕರ್ತರು ಒತ್ತಡ ಮಾಡ್ತಾ ಇದಾರೆ ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು. ನಂತರದ ದಿನಗಳಲ್ಲಿ ಆ ಸುದ್ದಿ ಅದೇ ರೀತಿ ಒಂದು ಮಾಯ ಆಯ್ತು. ಮತ್ತೊಂದು ಕಡೆ ಕನಕಪುರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯನ್ನೇ ಕೊಡೋದಿಲ್ಲ. ಉಳಿದ 3 ತಾಲೂಕುಗಳಲ್ಲಿ ಸಾಕಷ್ಟು ಸಕ್ರಿಯವಾಗಿ ಹೋರಾಟವನ್ನ ಮಾಡ್ತಾರೆ. ಹಾಗೆ ನಾನು ರಾಜ್ಯದಲ್ಲಿ 123 ಸ್ಥಾನವನ್ನ ಗೆಲ್ಲಬೇಕು ಅಂತ ಹೇಳ್ತಾರೆ. ಆದ್ರೆ ತಮ್ಮ ಜಿಲ್ಲೆಯ ಕನಕಪುರ ಕ್ಷೇತ್ರಕ್ಕೆ ಒಬ್ಬ ಪ್ರಬಲ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಲ್ಲಿ ಕುಮಾರಸ್ವಾಮಿ ಅವರು ಮುಂದಾಗೋದಿಲ್ಲ. ಈ ಒಂದು ವಿಚಾರವನ್ನ ನೋಡೋದಾದ್ರೆ, ಅಂದ್ರೆ ನೀವು ನಮ್ಮ ತಂಟೆಗೆ ಬರಬೇಡಿ, ನಾವು ನಿಮ್ಮ ತಂಟೆಗೆ ಬರೋದಿಲ್ಲ ಅಂತೇಳಿ ಇಬ್ಬರು ನಾಯಕರು ಕೂಡ ಒಂದು ಒಳ ಒಪ್ಪಂದವನ್ನ ಮಾಡ್ಕೊಂಡಿರೋದು ಸಾಕಷ್ಟು ಒಂದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈಗ ಆರ್ ಅಶೋಕ್ ಅವರು ಕನಕಪುರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಈಗ ಏನಂದ್ರೆ ಜೆಡಿಎಸ್ ನಿಂದ ಒಂದು ಡಮ್ಮಿ ಕ್ಯಾಂಡಿಡೇಟ್ ಅನ್ನ ಹಾಕಿ ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅನುಕೂಲ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲೂ ಕೂಡ ಒಬ್ಬ ಪ್ರಬಲ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಲ್ಲಿ ಡಿ ಕೆ ಬ್ರದರ್ಸ್ ಹಿಂದೇಟನ್ನ ಹಾಕಿದ್ದಾರೆ. ಯಾಕೆಂದ್ರೆ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿದ್ದಾರೆ. ಇವರ ಪ್ರತಿಸ್ಪರ್ಧಿಯಾಗಿ ಯೋಗೇಶ್ವರ್ ಅವರು ಬಿಜೆಪಿಯಿಂದ ಕಣಕ್ಕಿಳಿದಿದ್ದಾರೆ. ಒಂದೆಡೆ ಹೇಳೋದಾದ್ರೆ ಕುಮಾರಸ್ವಾಮಿ ಅವರಿಗೆ ಎಲ್ಲೋ ಒಂದು ಕಡೆ ಬೆಂಬಲವನ್ನ ಸೂಚಿಸ್ತಾರ ಎನ್ನುವಂತ ಪ್ರಶ್ನೆ ಕೂಡ ಮೂಡುತ್ತದೆ. ವೆಲ್ಕಮ್ ಬ್ಯಾಕ್. ರಾಜಕಾರಣದಲ್ಲಿ ಸಜ್ಜನರು ಅಂತ ಗುರುತಿಸಿಕೊಂಡವರು ಮಾಜಿ ಸಚಿವರಾಗಿರುವಂತಹ ಹಾಲಿ ಶಾಸಕರು ಆಗಿರುವಂತಹ ಸುರೇಶ್ ಕುಮಾರ್ ಅವರಿಗೆ ಬಹುತೇಕ ಟಿಕೆಟ್ ಮಿಸ್ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಯಡಿಯೂರಪ್ಪನವ್ರನ್ನ ಪದೇ ಪದೇ ಮೀಟ್ ಮಾಡ್ತಾ ಇದ್ರು, ತನಗೆ ಟಿಕೆಟ್ ಕೊಡಿಸಿ ರಾಜಾಜಿ. ಸುರೇಶ್ ಕುಮಾರ್ ಅವರಲ್ಲ, ಆ ಲಿಸ್ಟ್ ಅಲ್ಲಿ ತುಂಬಾ ಜನ ಇದ್ರು. ಈಗ ಜಗದೀಶ್ ಶೆಟ್ಟರ್ ಅವ್ರಿಗೆ ಕರೆಯನ್ನ ಮಾಡಿ ಹೇಳಾಗಿತ್ತು. ಇನ್ನ ಗೋವಿಂದ ಕಾರಜೋಳ ಅವರ ಹೆಸರಿತ್ತು, ತಿಪ್ಪಾರೆಡ್ಡಿ ಅವರ ಹೆಸರಿತ್ತು, ಬೆಂಗಳೂರಿನಲ್ಲಿ ರವಿ ಸುಬ್ರಹ್ಮಣ್ಯ ಅವರ ಹೆಸರು ಕೂಡ ಇತ್ತು. ಇವರೆಲ್ಲರಿಗೂ ಕೂಡ ಹಿರಿಯ ನಾಯಕರಿಗೆ ಕೊಡದೆ ಹೋದ್ರೆ ನಾವು ಗೆಲ್ಲೋದು ತುಂಬಾ ಕಷ್ಟ, ಅಧಿಕಾರಕ್ಕೆ ಬರೋದು ತುಂಬಾ ಕಷ್ಟ ಅಂತ ಯಡಿಯೂರಪ್ಪನವ್ರು ಪಟ್ಟಿಟ್ಬಿಟ್ಟು ಕೆಲವರಿಗೆ ಕೊಡಿಸಿದ್ದಾರೆ. ಅಂಥದ್ರಲ್ಲಿ ಅದರದ್ದು ಸುರೇಶ್ ಕುಮಾರ್ ಅವರು ಕೂಡ ಒಬ್ರು. ಸುರೇಶ್ ಕುಮಾರ್ ಅವರು ಟಿಕೆಟ್ ಅನೌನ್ಸ್ ಆಗ್ತಿದ್ದ ಹಾಗೆ ಯಡಿಯೂರಪ್ಪನವರ ನಿವಾಸಕ್ಕೆ ಬಂದ್ರು. ಅದರಲ್ಲೇ ಗೊತ್ತಾಗುತ್ತೆ. ಯಾಕೆಂದ್ರೆ ಅವರು ಎಲ್ಲೋ ನಳಿನ್ ಕುಮಾರ್ ಕಟೀಲ್ ಅವರ ಹತ್ರನೋ ಅಥವಾ ಬೊಮ್ಮಾಯಿ ಅವರ ಹತ್ರ ಹೋಗ್ಲಿಲ್ಲ, ಯಡಿಯೂರಪ್ಪನವರ ಹತ್ರ ಹೋಗ್ಬಿಟ್ಟು ಧನ್ಯವಾದವನ್ನ ಅರ್ಪಿಸಿದ್ರು. ಅಂದ್ರೆ ಆ ಟಿಕೆಟ್ ಅನ್ನ ಕೊಡಿಸಿದಂತ ಹಿನ್ನೆಲೆ ಲಾಬಿ ಮಾಡುವಂತವ್ರಲ್ಲ ಸುರೇಶ್ ಕುಮಾರ್ ಅವರು. ಫಸ್ಟ್ ಲಿಸ್ಟ್ ಅಲ್ಲೇ ಬಂದ್ಬಿಡ್ತು. ಹೌದು, ಆಗಿದ್ದರೂ ಕೂಡ ಈ ಬಾರಿ ಒಮ್ಮೆ ನಿಂತ್ಕೊಳ್ಬೇಕು. ಬಿಕಾಸ್ ನಾನು ಪಕ್ಷ ಸಂಘಟನೆ ಮಾಡಿದ್ದೀನಿ. ಒಂದು 5 ಬಾರಿ ಗೆದ್ದಿದ್ದಾರೆ ಸುರೇಶ್ ಕುಮಾರ್ ಅವರು ಸತತವಾಗಿ. 1 ಬಾರಿ ಯಾವಾಗಲೂ ಸೋತಿದ್ದು ಬಿಟ್ರೆ ರಾಜಾಜಿನಗರ ಕ್ಷೇತ್ರದಲ್ಲಿ ಗೆಲ್ಕೊಂಡೇ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವ್ರಿಗೆ ನೆಕ್ಸ್ಟ್ ಮಿನಿಸ್ಟರ್ಗಿರಿ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಿಕಾಸ್ ಅವರು ಶಿಕ್ಷಣ ಸಚಿವರಾಗಿದ್ದಂಥವ್ರು ಬೊಮ್ಮಾಯಿ ಅವರ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ. ಅದಾದ್ಮೇಲೆ ಬೊಮ್ಮಾಯಿ ಸರ್ಕಾರ ಬಂದಂತ ಟೈಮ್ನಲ್ಲಿ ಅವ್ರನ್ನ ಕೈ ಬಿಡ್ಲಾಯ್ತು. ಆದರೂ ಕೂಡ ತನ್ನ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸುವಂತ ನಿಟ್ಟಿನಲ್ಲಿ ಅವರು ಸಾಕಷ್ಟು ಸಂಘಟನೆಯನ್ನ ಮಾಡಿದಂಥವ್ರು. ಯಡಿಯೂರಪ್ಪನವರು ಯಾವ ರೀತಿಯಾಗಿ ಟಿಕೆಟ್ ಕೊಡಿಸಿದ್ದಾರೆ ಅಂದ್ರೆ, ನೆಕ್ಸ್ಟ್ ಲೋಕಸಭೆ ಕ್ಷೇತ್ರದಲ್ಲಿ ಮತ್ತೆ ನಾವು ಗೆಲ್ಲಬೇಕು, ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಹೆಚ್ಚಿನ ಶಕ್ತಿ ಇರಬೇಕು ಅಂದ್ರೆ ಸುರೇಶ್ ಕುಮಾರ್, ರವಿ ಸುಬ್ರಹ್ಮಣ್ಯ ಅಂತ ಹಿರಿಯ ನಾಯಕರು ಬೇಕು. ಹಾಗೆ ಚಿತ್ರದುರ್ಗದಲ್ಲೂ ಅಷ್ಟೇ ತಿಪ್ಪಾರೆಡ್ಡಿ ಅವರಾಗಿರ್ಬೋದು, ಗೋವಿಂದ ಕಾರಜೋಳ ಅವರಾಗಿರ್ಬೋದು. ಈ ರೀತಿಯಾಗಿ ಒಂದು ದೊಡ್ಡ ಲಿಸ್ಟ್ ಇತ್ತಲ್ಲ, 70+ ಇರುವಂತವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತೆಲ್ಲ ಹೇಳಲಾಗ್ತಾ ಇತ್ತಲ್ಲ, ಅವ್ರಿಗೆಲ್ರಿಗೂ ಕೊಡಿಸುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಮಾತು ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಕ್ವಿಕ್ ಆಗಿ ಸಂಕಷ್ಟ ಯಾಕೆ ಅವ್ರಿಗಿತ್ತು ಅಂತಂದ್ರೆ, ಈಗ ಅವ್ರಿಗೆಲ್ಲ ಸ್ಥಾನಮಾನವನ್ನ ಬಿಜೆಪಿ ಕೊಟ್ಟಿದ್ದಾಗಿದೆ, ಅಂದ್ರೆ ಮಂತ್ರಿಗಿರಿ ಎಲ್ಲ ಕೊಟ್ಟಿದ್ದಾಗಿದೆ. ಸೊ ಸರ್ವೆ ಆಧಾರದ ಮೇಲೆ ನೋಡೋದಾದ್ರೆ ಅವ್ರ ಗೆಲುವು ಕಷ್ಟ ರಾಜಾಜಿನಗರದಲ್ಲಿ ಅಂತ ಹೇಳಿ ಒಂದು ಸರ್ವೆ ರಿಪೋರ್ಟ್ ಬಂದಿದ್ರಿಂದ ಅವರಿಗೆ ಈ ಸತಿ ಕೊಡೋದಿಲ್ಲ. ನಿಮ್ಗೆ ಅಲ್ಲಿ ಯಾವ ರೀತಿಯ ಕಷ್ಟ ಅನ್ನೋದಕ್ಕೆ ನಾವು ನೋಡಬಹುದು. ಕಾಂಗ್ರೆಸ್ ನಲ್ಲಿ ಒಂದು 6 ಜನ ಲಿಸ್ಟ್ ಅನ್ನ ಹಾಕೊಂಡಿದ್ರು. ಅಲ್ಲಿದ್ದಂತವ್ರಿಗೆ ಯಾರಿಗೂ ಕೊಡ್ಲಿಲ್ಲ. ಪುಟ್ಟಣ್ಣ ಅವ್ರು ಬಿಜೆಪಿ ಇದ್ದಂತವ್ರು MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಕಾಂಗ್ರೆಸ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಆ ರೀತಿಯಾಗಿ ಫೈಟ್ ಅನ್ನ ಕೊಟ್ಟು ನಾವು ಗೆಲ್ಬಹುದು ಅನ್ನುವಂತ ಕಾಂಗ್ರೆಸ್ ಲೆಕ್ಕಾಚಾರ ಇರುವಂತದ್ದು. ಸೊ ಹೀಗಾಗಿ ಈ ಬಾರಿ ಬೇರೆ ಅಭ್ಯರ್ಥಿಯನ್ನ ಪ್ರಯೋಗ ಮಾಡೋಣ ಅಂತ ಹೇಳಲಾಗ್ತಿತ್ತು. ಆದ್ರೆ ಬೇರೆ ಅಭ್ಯರ್ಥಿ ಬಂದ್ರೆ ಈಗ ಸಡನ್ ಆಗಿ ಬರೀ 1 ತಿಂಗಳಲ್ಲಿ ಹೋರಾಟ ಮಾಡ್ಬಿಟ್ಟು ಗೆಲ್ಲೋದು ಕಷ್ಟ ಅನ್ನುವಂಥದ್ದನ್ನ ಯಡಿಯೂರಪ್ಪನವ್ರು ಮನವರಿಕೆ ಮಾಡಿಕೊಟ್ಬಿಟ್ಟು ಸುರೇಶ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ. ಫೈನಲಿ ಸುರೇಶ್ ಕುಮಾರ್ ಪರವಾಗಿ ಯಡಿಯೂರಪ್ಪ ನಿಂತರು, ಟಿಕೆಟ್ ಸಿಕ್ತು. ಅದೇ ರೀತಿಯಾಗಿ ಶೆಟ್ಟರ್ ಪರನೂ ನಿಂತಿದ್ದಾರೆ. ಹೇಳಿದ್ರಲ್ಲ ನಿನ್ನೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ, ಕಾದ್ ನೋಡ್ಬೇಕು ಆ ಮಾತಿಗೆ ಎಷ್ಟರ ಮಟ್ಟಿಗೆ ಮನ್ನಣೆ ಕೊಡ್ತಾರೆ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ವಿಶೇಷ. ಮುಂದಿನ ರಾಜಕೀಯ ಬೆಳವಣಿಗೆ ಜೊತೆಗೆ ನಾನು ಹಾಗೆ ಪೃಥ್ವಿ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.